ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ ಎಲ್ಲರೂ? ಈ ಅಕೌಂಟ್ ಏನು ಡಿಆಕ್ಟಿವೇಟ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ಅದರಲ್ಲಿ 5K ಫಾಲೋವರ್ಸ್ ಇದ್ರು. ಒಂದು ಕಂಪ್ನಿ ಪ್ರಮೋಷನ್ ಬಂದಿತ್ತು, ಒಂದು ಸಪ್ಲಿಮೆಂಟ್ಸ್ ಕಂಪ್ನಿ ಪ್ರಮೋಷನ್ಗೆ ಬಂದ್ಬಿಟ್ಟಿತ್ತು. ಟೈಮಲ್ಲಿ ನನಗೆ ಫಾಲೋವರ್ಸ್ ತುಂಬಾ ಮುಖ್ಯ ಆಗ್ತಿದ್ರು. ಇವತ್ತು ಮಾಡಿ ಮುಗಿಸ್ತಿದ್ದೆ ಅದನ್ನ. 5K ಫಾಲೋವರ್ಸ್ ಇದ್ದಿದ್ದು ಅಕೌಂಟು ಹೀಗೆ ಹೋಯ್ತು ಅಷ್ಟೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ ಎಲ್ಲರೂ? ಸೊ ವಿಡಿಯೋ ತಮ್ಮನೇಲಿ ನೋಡೋಣ ಗೊತ್ತಾಗ್ಬಿಟ್ಟಿರುತ್ತೆ ಏನದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಸೊ ಇವತ್ತು ಆ್ಯಕ್ಚುಲಿ ಸಂಡೇ, ಫೆಬ್ರವರಿ 16th. ಸಂಡೇ ಅಂದರೆ ನಮಗೆ ಎಲ್ಲರಿಗೂ ರೆಸ್ಟ್ ಡೇ ಇರುತ್ತೆ, ಬಟ್ ನಮಗೆ ಅವತ್ತೇ ಜಾಸ್ತಿ ಕೆಲಸ ಇರುತ್ತೆ. ಏನಂದರೆ ನಾನು ವೀಕಲ್ಲಿ ಪೋಸ್ಟ್ ಮಾಡಬೇಕಾಗಿರೋ ಎಲ್ಲ ರೀಲ್ಸ್ನ ಸಂಡೇನೇ ಶೂಟ್ ಮಾಡ್ಕೋತೀನಿ. ಅವತ್ತೇ ಸ್ಕ್ರಿಪ್ಟ್ ಬರ್ಕೋತಾ ಇರ್ತೀನಿ, ಅವತ್ತೇ ಎಲ್ಲ ಶೂಟಿಂಗ್ ಮಾಡ್ತಾ ಇರ್ತೀನಿ, ಅವತ್ತೆಲ್ಲ ಶೂಟಿಂಗ್ ಮುಗಿಸ್ತೀನಿ. ಸೊ ಇಷ್ಟೊತ್ತವರೆಗೂ ಶೂಟಿಂಗ್ ಮಾಡಿದೆ. ಇಷ್ಟೊತ್ತವರೆಗೂ ಶೂಟಿಂಗ್ ಮಾಡಿದೆ. ನೋಡಿ ಇಲ್ಲಿ ಹಿಂದ್ಗಡೆ ಕಾಣಿಸ್ತೈತಾ ರಿಂಗ್ ಲೈಟು. ಸೊ ಇಷ್ಟೊತ್ತವರೆಗೂ ಶೂಟ್ ಮಾಡಿದೆ. ಇಲ್ಲಿ ಸ್ಕ್ರಿಪ್ಟ್ ಬುಕ್ಕು ಬರ್ಕೊಂಡೇ ಹೇಳ್ತೀನಿ ಗಾಯ್ಸ್, ಯಾಕಂದರೆ ನನಗೇನೇನು ಮೈಂಡಿಗೆ ಬರುತ್ತೋ ಐಡಿಯಾಗಳು ಅದನ್ನೆಲ್ಲ ಪಟ್ಟಂತ ನನಗೆ ತಲೆಯಲ್ಲಿ ಇಟ್ಕೊಳಕ್ಕೆ ಕೊಟ್ಟಿಲ್ಲ. ತಲೆ ಇರೋದು ಯೋಚನೆ ಮಾಡೋಕ್ಕೆ, ಸ್ಟೋರ್ ಮಾಡ್ಕೊಳಕ್ಕಲ್ಲ. ಸೊ ಬರ್ಕೊಬಿಡ್ತೀನಿ, ಅದ್ರ ತಕ್ಕನಂಗೆ ಒಂದು ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಹೇಳ್ಬೇಕಾದ್ರೆ ಓನಾಗಿ ಹೇಳ್ತೀನಿ ಅಷ್ಟೇ. ಬರ್ಕೋತೀನಿ, ನಾನೇನು ಓನಾಗಿ ಸ್ಕ್ರಿಪ್ಟ್ ಬರ್ಕೊಳ್ಳಲ್ಲ, ಸ್ಕ್ರಿಪ್ಟೆಡ್ ಆ ಥರ ಎಲ್ಲ ಏನು ತಲೆ ಕೆಡ್ಸ್ಕೊಳ್ಳಲ್ಲ. ಬರ್ಕೋತೀನಿ, ಎಲ್ಲರೂ ಬರ್ಕೊಂಡು ಆ ಟೈಮಲ್ಲಿ ಏನೇನು ಮೈಂಡಿಗೆ ಬರುತ್ತೋ ಅದನ್ನು ನೀಟಾಗಿ ಹೇಳ್ತೀನಿ ಅಷ್ಟೇ. ಸೊ ಇವತ್ತಿನ ಟಾಪಿಕ್ಗೆ ಬಂದರೆ ಇನ್ಸ್ಟಾಗ್ರಾಮ್ ನಂದು ಅಕೌಂಟು ಇವಾಗ ಆಲ್ಮೋಸ್ಟು 33-34 ಫಾಲೋವರ್ಸಲ್ಲಿ ನಡೀತಿದೆ ನಂದು. ಮುಂಚೆ ಈ ಅಕೌಂಟು ಅಂದರೆ ಈ ಅಕೌಂಟ್ ಅಲ್ಲ, ಮುಂಚೆ ನನ್ನ ಹತ್ರ ಇದ್ದಿದ್ದ ಅಕೌಂಟು ಆಲ್ಮೋಸ್ಟ್ ಅದರಲ್ಲಿ 5K ಫಾಲೋವರ್ಸ್ ಇದ್ದರು. ಆ ಅಕೌಂಟು ಸ್ಟಾರ್ಟಿಂಗಲ್ಲಿ ನಾನು ಈ ಥರ ಸ್ಪಿರಿಚುವಲ್ ಕಂಟೆಂಟ್ಸ್ನ ಹಾಕ್ತಿದ್ದೆ. ಅದರಲ್ಲಿ ಡೈಲಿ ಪೋಸ್ಟ್ ಮಾಡ್ತಿದ್ದೆ. ಜಸ್ಟ್ ಏನೋ ಫಾಲೋವರ್ಸ್ಗೋಸ್ಕರ ಏನೋ ಮಾಡಬೇಕು ಅಂತೇನಿಲ್ಲ. ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಯೂಟ್ಯೂಬ್ ಮೇಲೆ ಇತ್ತು. ಬಿಡು ಹಂಗೆ ಇನ್ಸ್ಟಾಗ್ರಾಮಲ್ಲಿ ಹಾಕೋಣ ಅಂದ್ಬಿಟ್ಟು ಹಾಕ್ದೆ. ಆಗ್ತಾ ಅದರಲ್ಲಿ ಸುಮ್ಮನೆ ವೀಡಿಯೋಸ್ ಆಗ್ತಾ ಏನಾಯಿತು, ಯಾವುದೋ ಒಂದು ವೀಡಿಯೋ ಕ್ಲಿಕ್ ಆಯಿತು. ಸಕ್ಕತ್ತಾಗಿ ಕ್ಲಿಕ್ ಆಯಿತು ಆ ವೀಡಿಯೋ. ನೀವು ನಂಬ್ತಿರೋ ಬಿಡ್ತಿರೋ, ಒಂದೇ ದಿನ ಆಲ್ಮೋಸ್ಟು 140-150 ಫಾಲೋವರ್ಸ್ ಏನೋ ಇದ್ದಿದ್ದು ಆ ಪೇಜ್ಗೆ. ಒಂದೇ ದಿನದಲ್ಲಿ ರಾತ್ರಿ ಅಪ್ಲೋಡ್ ಮಾಡಿದೆ. ಶನಿವಾರ ರಾತ್ರಿ 8 ಗಂಟೆಗೆ ಅಪ್ಲೋಡ್ ಮಾಡಿದೆ. ರಾತ್ರಿ ಎಲ್ಲ ಚೆನ್ನಾಗಿ ಓಡ್ತು ವೀಡಿಯೋ, ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಓಡ್ತು. ನೆಕ್ಸ್ಟ್ ದಿನ ಸಂಡೇ 4 ಗಂಟೆ ಅಷ್ಟರಲ್ಲಿ 1,000 ಫಾಲೋವರ್ಸ್ ರೀಚ್ ಇಡೋದು ಆ ಅಕೌಂಟ್. ಆ ಥರ ಕಂಟಿನ್ಯೂಸ್ ಆಗಿ 5 ದಿನದಲ್ಲಿ 5,000 ಫಾಲೋವರ್ಸ್ ರೀಚ್ ಆಗಿದೆ. ಸೇಮ್ ಹಿಂಗೆ ಅದು ನೆಕ್ಸ್ಟ್ ದಿನ ಸೋಮವಾರ 2,000 ಫಾಲೋವರ್ಸು, ಮಂಗಳವಾರ 3,000 ಫಾಲೋವರ್ಸು, ಬುಧವಾರ 4,000 ಫಾಲೋವರ್ಸು, ಗುರುವಾರ 5,000 ಫಾಲೋವರ್ಸ್ ರೀಚ್ ಆಗಿದ್ದು. ಆ ಥರ ಒಂದೇ ದಿನದಲ್ಲಿ 1,000 ಫಾಲೋವರ್ಸು ಜಾಸ್ತಿ ಆಗಿದ್ದು ಅಕೌಂಟು ಮುಂಚೆ ಇದ್ದಿದ್ದು ನಂದು. ಆಮೇಲೆ ಅದರಲ್ಲಿ ಏನಾಯಿತು, ಸ್ವಲ್ಪ ದಿನ ಆದಮೇಲೆ ಎಕ್ಸಾಮ್ ಬಂತು ನನಗೆ. ಆಮೇಲೆ ಮೈದಲ್ಲಿ ಏನೋ ಒಂದು ಸ್ವಲ್ಪ ಟೆನ್ಷನ್ ಇದ್ದು ಅಕೌಂಟಲ್ಲಿ ಇನ್ಯಾಕ್ಟಿವ್ ಆಗಿಬಿಟ್ಟೆ. ಅಕೌಂಟ್ ಇನ್ಯಾಕ್ಟಿವ್ ಆಗಿಬಿಟ್ಟು ಬಿಟ್ಬಿಟ್ಟೆ, ಮಾಡಲಿಲ್ಲ ಅದನ್ನು, ಸುಮ್ಮನೆ ಕಂಟಿನ್ಯೂ ಮಾಡಲಿಲ್ಲ, ಬಿಟ್ಟಾದಮೇಲೆ ಮತ್ತೆ ಏನು ಮಾಡಿದೆ, ಯಾವಾಗ ಈ ಫಿಟ್ನೆಸ್ ಮೇಲೆಲ್ಲ ಇಂಟ್ರೆಸ್ಟ್ ಬಂತು, ಫಿಟ್ನೆಸ್ ನಾಲೆಜ್ ಎಲ್ಲ ಗೇನ್ ಮಾಡಿಕೊಂಡೆ, ಆವಾಗ ಮತ್ತೆ ಅದನ್ನೇ ಅಕೌಂಟ್ನೇ ರೀಬ್ಯಾಕ್ ಮಾಡೋಣ, ಹೆಂಗಿದ್ರು ಫಾಲೋವರ್ಸ್ ಇದ್ದಾರಲ್ಲ ಅಂತ ಟೀಕೆ ಚಲೋ ಅಂದ್ಬಿಟ್ಟು ಅಕೌಂಟ್ ಎಲ್ಲ ಮತ್ತೆ ವಾಪಸ್ ತೊಗೊಂಡು ಹೆಂಗೋ ಒಂದು ಮಾಡಿ ಅಕೌಂಟ್ನ ಮತ್ತೆ ರೀಸ್ಟಾರ್ಟ್ ಮಾಡಿದೆ. ಎಲ್ಲ ಅದರಲ್ಲಿ ಇದ್ದಿದ್ದು ಪೋಸ್ಟ್ಸ್ ಎಲ್ಲ ಡಿಲೀಟ್ ಮಾಡಿದೆ, ಹಳೆ ಸ್ಪಿರಿಚುವಲ್ ಕಂಟೆಂಟ್ಸ್ ಎಲ್ಲ ಪೋಸ್ಟ್ಸ್ ಎಲ್ಲ ಡಿಲೀಟ್ ಮಾಡಿದೆ. ಅವಾಗ ಆಲ್ಮೋಸ್ಟ್ ಒಂದು 200 ಫಾಲೋವರ್ಸ್ ಕಮ್ಮಿ ಆಗಿರೋ ಅಷ್ಟೇ. 1,000 ಫಾಲೋವರ್ಸ್ ಕಮ್ಮಿ ಆಗಿರೋ. 3,900 ಸಮಥಿಂಗ್ ಹಂಗಿದ್ರು ಫಾಲೋವರ್ಸು. ಸರಿ ಆಯಿತು ಬಿಡು, 3,900 ಅಂದರೆ ಏನು ಸುಮ್ಮನೆನಾ ಅಷ್ಟು ಫಾಲೋವರ್ಸ್ ಬರೋಕ್ಕೆ ಅಂದ್ಬಿಟ್ಟು ಸುಮ್ಮನೆ ಮಾಡಿದೆ. ಎಲ್ಲ ಪೋಸ್ಟ್ಸ್ ಎಲ್ಲ ಡಿಲೀಟ್ ಮಾಡಿದೆ. ಮಾಡಿಬಿಟ್ಟು ಫಿಟ್ನೆಸ್ ಒಂದೊಂದೇ ರೀಲು ಪೋಸ್ಟ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಇದೇ ಚಾನಲಲ್ಲಿ ನೀವು ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ಗಿಂತ ಒಂದು ಸ್ವಲ್ಪ ಹಿಂದೆ ಹೋಗ್ಬಿಟ್ರೆ ಡೈಲಿ ವ್ಲಾಗ್ಸ್ ಒಂದು ಸ್ವಲ್ಪ ಮಾಡ್ತಿದ್ದೆ. ಅದು ಈ ಚಾನಲಲ್ಲಿ ಇದೆ ವೀಡಿಯೋಸು. ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ವೀಡಿಯೋಸ್ ಆ ಚಾನಲಲ್ಲಿ, ಆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇತ್ತು ಅಂತ. ಸೊ ಪೋಸ್ಟ್ ಮಾಡ್ತಿದ್ದೆ ಹಿಂಗೆ. ಅದರಲ್ಲೂ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ವ್ಯೂಸ್ ಎಲ್ಲ ಕಮ್ಮಿ ಇತ್ತು, ಬಟ್ ಯಾರು ಪರವಾಗಿಲ್ಲ ಫಾಲೋವರ್ಸ್ ಇದಾರಲ್ಲ ಅಂದ್ಬಿಟ್ಟು ಪೋಸ್ಟ್ ಮಾಡ್ತಾ ಇದ್ದೆ. ಫಿಟ್ನೆಸ್ದು ಟಿಪ್ಸ್ ಏನು ಪೋಸ್ಟ್ ಮಾಡ್ತಾ ಇರಲಿಲ್ಲ. ಜಸ್ಟ್
ಡೈಲಿ ವ್ಲಾಗ್ಸು, ಜಿಮ್ದು ವಿಡಿಯೋಗಳು ಈ ಥರ ಪೋಸ್ಟ್ ಮಾಡ್ತಾ ಇದ್ದೆ. ಅದಾದಮೇಲೆ ಅದರಲ್ಲಿ ಒಂದು ವಿಡಿಯೋ ಮತ್ತೆ ಕ್ಲಿಕ್ ಆಯಿತು. ಮಸ್ತಾಗಿ ಕ್ಲಿಕ್ ಆಯ್ತು ಆ ವಿಡಿಯೋ. ಮಾಮೂಲಿ ಸೇಮ್ ಇದೆ, ಫಿಟ್ನೆಸ್ ಜಿಮ್ ಬಗ್ಗೆನೇ ಒಂದು ಚಿಕನ್ನು ಡೈಲಿ ವ್ಲಾಗ್ಸ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಮತ್ತು ದೊಡ್ಡ ಕನ್ನಡ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಆ ವಿಡಿಯೋ ಮೇಲೆ ಕಮೆಂಟು, ಪೋಸ್ಟು, ಲೈಕು, ಕಮೆಂಟ್ಸು ಎಲ್ಲ ಹಾಕಿದ್ರು. ಎಲ್ಲ ವೀಡಿಯೋಸ್ ಎಲ್ಲ ಲೈಕ್ ಮಾಡಿದರು. ಹಂಗೆ ಆ ವಿಡಿಯೋ ವೈರಲ್ ಆಗ್ತಾ ನೀವು ನಂಬಲ್ಲ, ಒಂದು ಕಂಪ್ನಿ ಪ್ರಮೋಷನ್ಗೆ ಬಂದಿತ್ತು, ಒಂದು ಸಪ್ಲಿಮೆಂಟ್ಸ್ ಕಂಪ್ನಿ ಪ್ರಮೋಷನ್ಗೆ ಬಂದ್ಬಿಟ್ಟಿತ್ತು. ಅಂದರೆ ಜಸ್ಟ್ ಅವರು ಈ ಥರ ನಿಮಗೆ ತಿಂಗಳ ಸ್ಟಾಕ್ ಏನು ಬೇಕು ಅದು ಕೊಡ್ತೀವಿ, ಅಮೌಂಟ್ ಏನು ಇಲ್ಲ, ನೀವು ಜಸ್ಟ್ ಪ್ರಮೋಟ್ ಮಾಡಿಕೊಡಿ ಅಂತ ಹೇಳಿದರು. ಆ ಥರ ಒಂದು ಕಂಪ್ನಿ ಪ್ರಮೋಷನ್ಗೆ ಬಂದಿತ್ತು ಆ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ಈ ಅಕೌಂಟ್ ಏನು ಡಿಆಕ್ಟಿವೇಟ್ ಆಯಿತು ಅಂದರೆ ಫಸ್ಟ್ ಆ ವಿಡಿಯೋ ವೈರಲ್ ಆಯಿತು. ನೀವು ಆ ವೈರಲ್ ಆಗಿದ್ದ ವಿಡಿಯೋಯಿಂದನೇ, ಆ ವೈರಲ್ ಆಯ್ತಲ್ಲ ಆ ವಿಡಿಯೋಯಿಂದನೇ ಹತ್ರ ನನಗೆ 250ಇಂದ 300 ಜನ ಫಾಲೋವರ್ಸ್ ಎಕ್ಸ್ಟ್ರಾ ಬಂದರು. ಬಟ್ ಅಲ್ಲಿ ಫಾಲೋವರ್ಸ್ ಎಕ್ಸ್ಟ್ರಾ ಬಂದಷ್ಟು ನನಗೆ ಈ ನಂದು ಪ್ರೊಫೈಲ್ ಪೇಜ್ ಇರುತ್ತಲ್ಲ, ಮೀನ್ಸ್ ನಂದು ಹೆಸರು, ಅದರಲ್ಲಿ ಪ್ರೊಫೈಲ್ ಪೇಜು, ಫಾಲೋವರ್ಸು, ಪೋಸ್ಟ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ಇನ್ನೂ ಕಮ್ಮಿ ಆಗ್ತಿತ್ತು. ಮೀನ್ಸ್ ಹೆಂಗಾಯ್ತು ಅದು ಅಂದರೆ, ಒಂದು ವಿಡಿಯೋ ಮಾಮೂಲಿ 3900 ಇತ್ತು, ಪೋಸ್ಟ್ಗಳು ಮಾಡೋದ್ರಿಂದ 4000 ಜನ ಆಗಿದ್ರು. ಇವಾಗ ಆ ವಿಡಿಯೋ ವೈರಲ್ ಆಗಿದ್ರಿ, ಅದರಿಂದ ಒಂದು 300 ಜನ ಫಾಲೋವರ್ಸ್ ಬಂದಾಗ ನಂಗೆ ಆಲ್ಮೋಸ್ಟ್ ಅಲ್ಲಿ 4300, 4400, 4500 ಆಗಬೇಕಿತ್ತು ಹತ್ರ ಬೇರೆ ವೀಡಿಯೋಸ್ದೆಲ್ಲ ಲೆಕ್ಕ ಹಾಕೊಂಡ್ರೆ. ಅಲ್ಲಿ ಮತ್ತೆ ಅದರಿಂದ ಕಮ್ಮಿ ಆಗ್ತಿತ್ತು. ರಿಫ್ರೆಶ್ ಮಾಡ್ದಂಗೆ ಕಮ್ಮಿ ಆಗ್ತಾ ಇತ್ತು. 3900 ಮತ್ತೆ ಬಂದ್ಬಿಡು 3900ಗೆ. ಇವಾಗ ಯಾರಿಗೇ ಆಗಲಿ ಗ್ರೋಯಿಂಗ್ ಟೈಮಲ್ಲಿ ಫಾಲೋವರ್ಸ್ ತುಂಬ ಮುಖ್ಯ. ಇವಾಗ ನನಗೆ ಆಗಲಿ, ಇವಾಗ ಅದು ಡಿಆಕ್ಟಿವೇಟ್ ಆದಮೇಲೆ ಎಲ್ಲರೂ ಹೇಳ್ತಾರೆ ಯಾಕೆ ಅದು ಅಕೌಂಟ್ನ ಬಿಟ್ಕೊಟ್ಬಿಟ್ಟೆ ಹೆಂಗೆ ಅಂತ. ಇವಾಗ ಯಾರೇ ಆಗಲಿ ಗ್ರೋಯಿಂಗ್ ಟೈಮಲ್ಲಿ ಒಂದು ಮೆಟ್ಲು ಹತ್ತೋ ಟೈಮಲ್ಲಿ ನನ್ನ ಪ್ರಕಾರ ನನಗೆ ಆ ಟೈಮಲ್ಲಿ ಫಾಲೋವರ್ಸ್ ತುಂಬ ಮುಖ್ಯ ಆಗಿದ್ರು. ಆ ವಿಡಿಯೋ ಇವಾಗ ಒಂದು ವೈರಲ್ ಆಗ್ತಿದೆ, ಲಕ್ಕಿಂದನೋ ಏನಿಂದನೋ ಕಂಟೆಂಟೋ ನನಗೆ ಗೊತ್ತಿಲ್ಲ, ಏನೋ ರ್ಯಾಂಡಮ್ ಆಗಿ ಮಾಡಿದೆ ಬಿಟ್ಟೆ ಬಂತು. ಆವಾಗ ಫಾಲೋವರ್ಸು ಇವಾಗ ಆ ವಿಡಿಯೋ ವೈರಲ್ ಆಗಿದ್ದರಿಂದ ಅದ್ರ ಜೊತೆ ಒಂದು 2-3 ವಿಡಿಯೋ ಹತ್ರ 10K 25K ವ್ಯೂಸ್ ಬರ್ತಾಯಿತ್ತು. ಅದರಿಂದನೂ ಫಾಲೋವರ್ಸ್ ಬಂದಿದ್ರು. ಕರೆಕ್ಟಾಗಿ ಅದೇನು ಚೇಂಜ್ ಆಗ್ದಲ್ಲೇ ಹಂಗೆ ಇದ್ದಿದ್ರೆ ಆಲ್ಮೋಸ್ಟ್ 6000 to 7000 ಫಾಲೋವರ್ಸ್ ಆಗ್ತಿದ್ರು. ಬಟ್ ಅದಿನ್ನೂ ಕಮ್ಮಿ ಆಗ್ತಿತ್ತು. ನಾನು ಆಲ್ಮೋಸ್ಟ್ ಒಂದು 2 months ಹಂಗೆ ಬಿಟ್ಟೆ. ನಾನು ಬಿಡು ಆಗಲಿ ನೋಡೋಣ, ಸರಿ ಹೋಗುತ್ತೆ ಅಂದ್ಬಿಟ್ಟು ಅದೇನೋ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಟಿಕೆಟು ರೈಸ್ ಮಾಡಿದೆ, ಯೂಟ್ಯೂಬಲ್ಲಿ ಎಷ್ಟೊಂದು ವಿಡಿಯೋ ನೋಡಿದೆ, ಎಲ್ಲ ಮಾಡಿದೆ, ಕಮ್ಮಿ ಆಗ್ತಾನೆ ಇತ್ತು. ಇವಾಗ ನನ್ನ ಹತ್ರ ಅದು ಕ್ಲಿಪ್ಸು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದು ಯಾವ್ದಾದ್ರು ಇದ್ದರೆ ಇಲ್ಲ ಹಾಕ್ತೀನಿ, ನೋಡೋಣ, ಯಾವ್ದಾದ್ರು ಇದ್ದರೆ ಪೋಸ್ಟ್ ಮಾಡ್ತೀನಿ. ಆ ಥರ ಹತ್ರ ಒಂದು 6000-7000 ಜನ ಫಾಲೋವರ್ಸ್ ಆಗಿತ್ತು. ನಾನು 10K ಫಾಲೋವರ್ಸ್ ಆದಾಗ ಏನಾರು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೆ. ಮೀನ್ಸ್ ಇದುವರೆಗೂ ಯಾರೂ ಆ ಥರ ಮಾಡಿಲ್ಲ. ಆ ಥರ ದೊಡ್ಡದಾಗಿ ಮಾಡೋಣ ಅಂತ, ಫಿಟ್ನೆಸ್ಗೆ ಸಂಬಂಧಪಟ್ಟಿರೋದು ಎಲ್ಲರಿಗೂ ಇಷ್ಟ ಆಗೋ ಥರ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದೇ ಹೇಳಿಲ್ವ, ಆ ಟೈಮಲ್ಲಿ ನನಗೆ ಫಾಲೋವರ್ಸ್ ತುಂಬ ಮುಖ್ಯ ಆಗ್ತಿದ್ರು. ಬಟ್ ಅಲ್ಲಿ ಫಾಲೋವರ್ಸ್ ಇನ್ನೂ ಕಮ್ಮಿ ಆಗಿದ್ದರಿಂದ ನನಗೆ ಸಖತ್ ಒಂಥರ ಬೇಜಾರಾಗಿ ಬಿಟ್ಬಿಟ್ಟೆ ಅಕೌಂಟ್ನ. ಇವಾಗ ಮತ್ತೆ ಸ್ಕ್ರ್ಯಾಚಿಂದ ರೀಸ್ಟಾರ್ಟ್ ಮಾಡಿದೆ. ಮತ್ತೆ ಆಗಿದ್ದಲ್ಲಿ ಫಸ್ಟಿಂದ ಸ್ಟಾರ್ಟ್ ಮಾಡೋಣ, ಒಂದು ಸ್ವಲ್ಪ ಟೈಮ್ ವೇಸ್ಟ್ ನಿಧಾನ ಆದರೂ ಪರವಾಗಿಲ್ಲ ಮಾಡೋಣ ಅಂದ್ಬಿಟ್ಟು ಹೊಸ್ದಾಗಿ ಸ್ಟಾರ್ಟ್ ಮಾಡಿದೆ. ಇಲ್ಲ ಹಾಕ್ತೀನಿ, ಇವಾಗ ಹೊಸ್ದಾಗಿ ಕ್ರಿಯೇಟ್ ಮಾಡಿರೋ ಪೇಜ್ ಇದು. ಸೊ ಇಷ್ಟ ಆಗೈತೆ ಅದರಿಂದ. ಅದನ್ನು ಅಕೌಂಟ್ ಎಲ್ಲಿ ಹೋಯ್ತು, ಏನಕ್ಕೆ ಹೋಯ್ತು ಅಂದರೆ, ಆ ಅಕೌಂಟಲ್ಲಿ ಫಾಲೋವರ್ಸು ಬರ್ತಿದ್ರು, ಬಟ್ ಅಲ್ಲಿ ಇನ್ಸ್ಟಾಗ್ರಾಮ್ ಮೇನ್ ಪೇಜಲ್ಲಿ ತೋರಿಸ್ತಾ ಇರಲಿಲ್ಲ, ಇನ್ನೂ ಕಮ್ಮಿ ಆಗ್ತಿದ್ರು ಹೇಳಬೇಕು ಅಂದರೆ. ಇವಾಗ 6K 7K ಇರಬೇಕಾಗಿರೋ ಫಾಲೋವರ್ಸು ಬರೀ 4K ಹತ್ರನೇ ಇದ್ದರೆ ಅಷ್ಟು ಕಷ್ಟ ಅಂದರೆ, ಇವಾಗ ಒಂದು ಗ್ರೋಯಿಂಗ್ ಟೈಮಲ್ಲಿ ಅಂದರೆ ಆ ವಿಡಿಯೋ ವೈರಲ್ ಆಗೋ ಟೈಮಲ್ಲಿ ನಾನೇನು ಕಷ್ಟಪಡಲಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ಮಾಡದೆ ಬಿಟ್ಟೆ. ಬಟ್ ಅದಾದಮೇಲೆ ನಾನು ಸಖತ್ ಕಷ್ಟಪಡ್ತಿದ್ದೆ, ಕಂಟೆಂಟ್ ಮೇಲೆ, ಎಡಿಟಿಂಗ್ ಮೇಲೆ, ರೀಲ್ ಕವರ್ ಮೇಲೆ ಸಖತ್ ಇಂಟ್ರೆಸ್ಟ್ ಆಗಿ ವರ್ಕ್ ಮಾಡ್ತಿದ್ದೆ. ಬಟ್ ಅವಾಗೇನು ಪ್ರಯೋಜನ ಆಗಲಿಲ್ಲ, ಅಂದರೆ ಸಖತ್ ಟೈಮ್ ವೇಸ್ಟ್ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಅಂತಲೇ ಅದನ್ನು ಬಿಟ್ಟು ಆ ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಿದೆ. ನೀವು ಆ ಪೇಜಲ್ಲಿ ಇದ್ದಿದ್ದು ರೀಲ್ಸ್ ಆಲ್ಮೋಸ್ಟ್ ಈ ಯೂಟ್ಯೂಬಲ್ಲೂ ಪೋಸ್ಟ್ ಮಾಡಿದ್ದೀನಿ.
ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ಗಿಂತ ನೀವು ಹಿಂದೆ ನೋಡಿದ್ರೆ ಒಂದು ಸ್ವಲ್ಪ ಶಾರ್ಟ್ಸಲ್ಲಿ ಅದೆಲ್ಲ ಡೈಲಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಷ್ಟೇ, ಇನ್ಸ್ಟಾಗ್ರಾಮ್ನೊಂದು ಹಳೆ ಅಕೌಂಟು, ಅಷ್ಟು 5K ಫಾಲೋವರ್ಸ್ ಇದ್ದಿದ್ದು ಅಕೌಂಟು ಹೀಗೆ ಹೋಯಿತು ಅಷ್ಟೇ. ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದೇ ಅಕೌಂಟ್ ಇವತ್ತು ಇದ್ದಿದ್ರೆ ನಾನು 10Kಗೆ ಏನು ಮಾಡಬೇಕು, ಕರೆಕ್ಟಾಗಿ ಇದ್ದಿದ್ದಿದ್ರೆ ನಾನು 10Kಗೆ ಏನು ಮಾಡಬೇಕು ಅಂದ್ಕೊಂಡಿದ್ನೋ ಇವತ್ತು ಮಾಡಿ ಮುಗಿಸ್ತಿದ್ದೆ ಅದನ್ನು. ಬಟ್ ಆಗಲಿಲ್ಲ, ಬ್ಯಾಡ್ ಲಕ್. ಮಾಡೋಣ, ಎವ್ರಿಥಿಂಗ್ ಆಸ್ ಎ ರೀಸನ್ ಅಂತಾರಲ್ಲ. ಸೊ ಅದು ಏನೋ ಒಂದು ರೀಸನ್ನಿಂದನೇ ನನ್ನ ಕೈಯಿಂದ ಹೋಯ್ತು ಅನಿಸುತ್ತೆ. ಹೀಗೆ ಪರವಾಗಿಲ್ಲ, ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ಆಗ್ಬೋದು, ಬಟ್ ಮಾಡೋದಂತೂ ಪಕ್ಕ. ರೀಚ್ ಮಾಡೋಣ ಆದಷ್ಟು ಬೇಗ. ಇವಾಗ ಬ್ರೋ ಇನ್ನ ಜಸ್ಟ್ 34 ಫಾಲೋವರ್ಸ್ ಇದ್ದೀನಿ ಅಷ್ಟೇ. 10K ಎಲ್ಲಿದೆ, ಬಟ್ ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ನನಗೂ ಗೊತ್ತು ಅದು ಹಾಗೆ ಆಗುತ್ತೆ, ಮಾಡ್ತೀನಿ ಅಷ್ಟೇ. ಸೊ ಇಷ್ಟೇ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು. ಯಾರಿಗಾರು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂದರೆ ಸುಮ್ಮನೆ ಜಸ್ಟ್ ಹೇಳೋಣ ಅಂತ ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಒಬ್ರು ಕಮೆಂಟ್ ಹಾಕಿದ್ರು, ಬ್ರೋ ನಿಮ್ದು ಇನ್ಸ್ಟಾ ಚಾನಲ್ ಏನಾಯಿತು ಅಂತ. ಅವ್ರಿಗೆ ಥ್ಯಾಂಕ್ ಯು ಜ್ಞಾಪನ ಮಾಡಿದ್ದಕ್ಕೆ. ಹೇಳಬೇಕು ಅಂತ ಏನು ಅನಿಸಿಲ್ಲ, ಬಟ್ ಅವ್ರ ಕಮೆಂಟ್ ನೋಡಿ ಇಲ್ಲ ಹೇಳಲೇಬೇಕು ಅಂತ ಅನಿಸ್ತು. ಸೊ ಈ ವಿಡಿಯೋ ಮಾಡಿದೆ ಅಷ್ಟೇ. ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ಅದರಲ್ಲಿ ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲೂ ರೆಗ್ಯುಲರ್ ಆಗಿದ್ದೀನಿ. ಒಳ್ಳೊಳ್ಳೆ ಕಂಟೆಂಟ್ಗಳು ಐಡಿಯಾ ಇದೆ, ಮಾಡೋಣ. ಸೊ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಬೇಕು ಅಂದರೆ ಈ ಕಡೆ ಒತ್ತಿ, ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಬೇಕು ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಒತ್ತಿ, ಎರಡೂ ಕಡೆ ಮಾಡಿ ಅಷ್ಟೇ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗುವ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.